ಕರೆಕ್ಟ್ ಟೈಮಿಗೆ ಸರ್ವಿಸ್ ಕೊಡೋ ಒನ್ ಆಫ್ ದ ಟಾಪೆಸ್ಟ್ ಏರ್ಲೈನ್ಸ್ಗಳಲ್ಲಿ ಒಂದು ಇಂಡಿಗೋ ಏರ್ಲೈನ್ಸ್. ಆದರೆ ಸದ್ಯ ಎಡವಟ್ಟು ಮಾಡಿಕೊಂಡು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. 4 ದಿನ ಕಳೆದರೂ ಇಂಡಿಗೋ ಸಮಸ್ಯೆ ಬಗೆಹರಿದಿಲ್ಲ. ಬದಲಾಗಿ ಏರ್ಪೋರ್ಟ್ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆಗಿ ಬದಲಾಗ್ತಾ ಇದೆ. ದಿನ ಕಳೀತಾ ಇದ್ದಂತೆ ಒಬ್ಬೊಬ್ಬ ಪ್ರಯಾಣಿಕರದ್ದು ಒಂದೊಂದು ಕಥೆ ವ್ಯಥೆ ಹೊರಬರ್ತಿದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಆಕ್ರೋಶ. ಟಿಕೆಟ್ ಕ್ಯಾನ್ಸಲ್ ಆದರೂ ಲಗೇಜ್ಗಳಿಗಾಗಿ ಹರಸಾಹಸ. ನೋಡಿ, ಫ್ರಸ್ಟ್ರೇಷನ್ ಲೆವೆಲ್ ಅಕ್ಷರಶಃ ಬ್ಲಾಸ್ಟ್ ಆಗಿ ಹೋಗಿದೆ. ತಾಳ್ಮೆ ಕಟ್ಟೆ ಹೊಡೆದು ಹೋಗಿದೆ. ಇಂಡಿಗೋ ಫ್ಲೈಟ್ಗೆ ಕಾದು ಕಾದು ಸುಸ್ತಾದ ಪ್ರಯಾಣಿಕರ ಆಕ್ರೋಶ ಮುಗಿಲು ಮುಟ್ಟಿದೆ. ಕೊಯಮತ್ತೂರ್ಗೆ ಹೋಗ್ಬೇಕು, ಇದು ಕ್ಯಾನ್ಸಲ್ ಆದ್ಮೇಲೆ ವೇಳೆಯಲ್ಲಿ ಒಂದು ಬ್ಯಾಗ್ ಸಿಕ್ಕಿದೆ, ಇನ್ನೊಂದು ಬ್ಯಾಗ್ ಸಿಕ್ಕ ಇಲ್ಲ. ಒಂದು ಕಡೆ ಫ್ಲೈಟ್ ಕ್ಯಾನ್ಸಲ್ ಆಗಿರೋ ಸಿಟ್ಟು ತಾಳ್ಮೆ ಪರೀಕ್ಷೆ ಮಾಡಿದ್ರೆ, ಮತ್ತೊಂದು ಕಡೆ ಲಗೇಜ್ ಇಕ್ಕಟ್ಟು ಶುರುವಾಗಿದೆ. ನಿನ್ನೆ ಒಂದೇ ದಿನ 200ಕ್ಕೂ ಹೆಚ್ಚು ಇಂಡಿಗೋ ಫ್ಲೈಟ್ ರದ್ದಾಗಿದ್ದರಿಂದ ಬಹುತೇಕ ಪ್ರಯಾಣಿಕರು ವಿಮಾನದ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡಿದ್ರು. ಆದ್ರೆ ಟಿಕೆಟ್ ಕ್ಯಾನ್ಸಲ್ ಆದ್ರೂ ಲಗೇಜ್ ವಾಪಸ್ ತೆಗೆದುಕೊಳ್ಳಲು ಹರಸಾಹಸ ಪಡುವಂತಾಯಿತು. ಲಗೇಜ್ಗಾಗಿ ದಿನಪೂರ್ತಿ ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ. ನಾವು ಬಾಂಬೆಯಲ್ಲಿ 2ನೇ ತಾರೀಕು ಟ್ರಾವೆಲ್ ಮಾಡಿರೋದು. ಟ್ರಾವೆಲ್ ಮಾಡಬೇಕಾಗಿತ್ತು ವಯಾ ಗೋವಾ, ಬಾಂಬೆ, ಗೋವಾ, ಬೆಂಗಳೂರು. ಲಗೇಜು ಗೋವಾಗೆ ಹೋಗ್ಬಿಟ್ಟಿದೆ. ಆದರೆ ನಮಗೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ 20 ಅವರ್ ಕೂಡಿಸಿ 3ನೇ ತಾರೀಕು ಮಧ್ಯಾಹ್ನ 12:30 ಫ್ಲೈಟ್ಗೆ ಬೆಂಗಳೂರಿಗೆ ಡೈರೆಕ್ಟ್ ಆಗಿಬಿಟ್ಟು, ನಾನು ನನ್ನ ಹೆಂಡತಿ ಇಬ್ರು ಡಯಾಬಿಟಿಕ್, ಮೆಡಿಸಿನ್ಸ್ ಎಲ್ಲ ಇದೆ. ಬ್ಯಾಗೇಜು ಬೆಂಗಳೂರಿಗೆ ಬಂದಿಲ್ಲ. 3ನೇ ತಾರೀಕು ನಾವು ಲ್ಯಾಂಡ್ ಆದ್ಮೇಲೆ ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿ ಕೊಡಕ್ಕೆ ಕೇಳಿದ್ರು, ನಂಬರ್ ಎಲ್ಲ ಕೊಟ್ರು. ನಾವು ಹೋದ್ವಿ. 3 ದಿವಸದಿಂದ ಟ್ರ್ಯಾಕ್ ಮಾಡ್ತಾನೆ ಇದೀವಿ. 300-400 ಕಾಲ್ ಮಾಡಿದೀನಿ, ಒಬ್ರು ಆನ್ಸರ್ ಮಾಡಿಲ್ಲ. ವಿದೇಶದಿಂದ ಬಂದು ಕನೆಕ್ಟಿಂಗ್ ಫ್ಲೈಟ್ ಇರೋರ ಲಗೇಜ್ಗಳು ಸಹ ಕೆಂಪೇಗೌಡ ಏರ್ಪೋರ್ಟ್ ಒಳಗಡೆನೆ ಲಾಕ್ ಆದ್ದರಿಂದ ಅತ್ತ ಫ್ಲೈಟ್ ಇಲ್ಲದೆ, ಲಗೇಜ್ ಇಲ್ಲದೆ ಬೇರೆ ಫ್ಲೈಟ್ ನಲ್ಲಿ ಹೋಗೋಕಾಗದೆ ಸಮಸ್ಯೆ ಎದುರಿಸಿದ್ರು. ಇವ್ರಿಗೆಲ್ಲ ಗವರ್ಮೆಂಟ್ ಇವ್ರಿಗೇನೆ ಸಹಾಯ ಮಾಡಿ ಮತ್ತೆ ನಿನ್ನೆ ರಾತ್ರಿ ಎಲ್ಲ ವಿಡ್ರಾ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಇವರು ಏರ್ಲೈನ್ ರನ್ ಮಾಡಕ್ಕೆ ಯೂಸ್ಲೆಸ್. ಇವರು ಏನೋ 5 ದಿನ ಕಳೆದರೂ 4 ಯುವಕರಿಗೆ ಲಗೇಜ್ ಸಿಗದೆ ಪರದಾಟ ನಡೆಸಿದ್ದಾರೆ. ದೆಹಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಟಿಕೆಟ್ ಬುಕ್ ಮಾಡಿದ್ದ 4 ಯುವಕರ ಲಗೇಜ್ ಅನ್ನ ಡಿಸೆಂಬರ್ 1ರಂದು ಬೋರ್ಡಿಂಗ್ ಮಾಡಲಾಗಿತ್ತು. ಆದ್ರೆ ವಿಮಾನ ರದ್ದಾಗಿದ್ದರಿಂದ ಕೊನೆ ಕ್ಷಣದಲ್ಲಿ ಲಗೇಜ್ ಸಿಕ್ಕಿ ಹಾಕಿಕೊಂಡಿದ್ದು ಕಂಗಾಲಾಗಿದ್ದಾರೆ. ಸರ್, ನಾವು 4 ಜನ ಇದ್ವಿ. 4 ಜನದ್ರಲ್ಲಿ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇದೆ ಸರ್. ಅದರಲ್ಲಿ ಲೈಸೆನ್ಸ್ ಇದೆ ಗಾಡಿದು, ಆಮೇಲೆ ಗ್ಯಾರೇಜ್ ಇನ್ ಲೈಸೆನ್ಸ್ ಇದೆ, ಅಂಗಡಿಗಳ ಲೈಸೆನ್ಸ್ ಇದೆ ಅದರಲ್ಲಿ, ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಆಧಾರ್ ಕಾರ್ಡ್ ಎಲ್ಲ ಇದೆ ಅದರಲ್ಲಿ. ನೋಡಿದ್ರೆ ಇವರು ಬರ್ತಿದೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಹೇಳಿ, ಇಲ್ಲಿ ಬೆಂಗಳೂರಲ್ಲಿ ಇದೆ ಅಂತ ಹೇಳಿ ಕಾಲ್ ಮಾಡಿ ಹೇಳಿದ್ದಾರೆ ಅವರಿಗೆ. ಇಲ್ಲಿ ಬಂದ್ಬೇಕಾದ್ರೆ ಪಿಕ್ ಮಾಡ್ಕೊಳ್ಳಿ, ನಿಮ್ ಲಗೇಜ್ ಇದೆ ಅಂತ ಹೇಳಿ. ಇಲ್ಲಿ ಬಂದ್ರೆ ಇಲ್ಲ ಅಂತ ಹೇಳ್ತಾರೆ ಸರ್ ಅವರು. ಇನ್ನು ಈ ಬಗ್ಗೆ ಶಿವಮೊಗ್ಗದಲ್ಲಿ ಕೇಳಿದ್ರೆ ಬೆಂಗಳೂರು ಹೋಗಿ ಅಂತಾರೆ, ಬೆಂಗಳೂರಿನಲ್ಲಿ ಕೇಳಿದ್ರೆ ನಿಮ್ಮ ಲಗೇಜ್ ಇಲ್ಲ ಅಂತಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.